ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ರೇವ್ ಪಾರ್ಟಿಯ ರಹಸ್ಯ. ಸಿಸಿಬಿ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳು ರಿವೀಲ್ ಆಗಿದೆ. ಬೆಂಗಳೂರಿನ ಫಾರ್ಮ್ ಹೌಸ್ನಲ್ಲಿ ನಡೆದಂತ ರೇವ್ ಪಾರ್ಟಿ ಸಂಬಂಧಪಟ್ಟ ಹಾಗೆ ಸಿಸಿಬಿ ತನಿಖೆಯಲ್ಲಿ ಈಗ ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಬರ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದಿದ್ದು ಡ್ರಗ್ಸ್ ಪಾರ್ಟಿ ಮಾತ್ರ ಅಲ್ಲ, ಈ ರೇವ್ ಪಾರ್ಟಿಯಲ್ಲಿ ಬೆಟ್ಟಿಂಗ್ ಹಾಗೇನೆ ಸೆಕ್ಸ್ ದಂಧೆ ಕೂಡ ನಡೀತಿತ್ತು ಅಂತ. ಪಾರ್ಟಿ ವೇಳೆ ಹಲವರು ಬೆಟ್ಟಿಂಗ್ ನಡೆಸಿರೋದು ಪತ್ತೆ ಆಗಿದೆ. ಲೋಕಸಭೆ ಚುನಾವಣೆ, ಆಂಧ್ರ ಚುನಾವಣೆಯ ಫಲಿತಾಂಶ ಹಾಗೇನೆ ಸದ್ಯ ನಡೀತಿರುವಂತ ಐಪಿಎಲ್ ಸೇರಿದ ಹಾಗೇನೆ ಹಲವು ವಿಚಾರವಾಗಿ ಅಲ್ಲಿ ಐಪಿಎಲ್ ಸೇರಿದ ಹಾಗೆ ಹಲವು ವಿಚಾರವಾಗಿ ಬೆಟ್ಟಿಂಗ್ ನಡೀತಾ ಇದೆ. ಬಂಧಿತರ ಖಾತೆಯಿಂದ 86 ಲಕ್ಷ ರೂಪಾಯಿ ಸೀಸ್ ಆಗಿದೆ. ಬೆಟ್ಟಿಂಗ್ ಬಗ್ಗೆಯೂ ಕೂಡ ತನಿಖೆ ನಡೆಸಿರುವಂತಹ ಪೊಲೀಸರು. ಪೆಡ್ಲರ್ ಸಿದ್ದಿಕ್ ಮತ್ತು ನಾಗಬಾಬು ಬಳಿ ಡ್ರಗ್ಸ್ ಖರೀದಿ ಮಾಡಿರುವಂಥದ್ದು ಗೊತ್ತಾಗಿದೆ. ಆದರೆ ಇದು ಬರೀ ಡ್ರಗ್ಸ್ಗೆ ಮಾತ್ರ ಸೀಮಿತವಾಗಿದ್ದಂಥ ಪಾರ್ಟಿ ಅಲ್ಲ ಅನ್ನೋದು. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಇತ್ತು ಅನ್ನೋದು ವಿಚಾರ, ಜೊತೆಗೆ ಸಾಕಷ್ಟು ಈ ಸೆಲೆಬ್ರಿಟಿಗಳು ಕೂಡ ಇದ್ರು ಅನ್ನೋ ವಿಚಾರ ಇತ್ತು. ಆದ್ರೆ ಈಗ ಬರೀ ಡ್ರಗ್ಸ್ಗೆ ಮಾತ್ರ. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೀಮಿತವಾಗಿದ್ದಂಥ ಪಾರ್ಟಿ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಿಸಿಬಿ ತನಿಖೆಯಲ್ಲಿ ಏನು ವಿಚಾರ ಹೊರಬಂದಿದೆ ಸದ್ಯಕ್ಕೆ ಪ್ರಜ್ವಲ್? ಅವಿನಾಶ್, ಈ ಪಾರ್ಟಿಯಲ್ಲಿ ಕೇವಲ ಡ್ರಗ್ಸ್ ಮಾತ್ರ ಅಲ್ಲ, ಸೆಕ್ಸ್ ದಂಧೆ ಸಹಿತ ನಡೀತಿತ್ತು. ಜೊತೆಗೆ ಕೆಲ ಕ್ರಿಕೆಟ್ ಬುಕ್ಕಿಗಳು, ಪ್ರಮುಖವಾಗಿ ಕ್ರಿಕೆಟ್ ಆಗ್ಬೋದು ಮತ್ತೆ ಬೇರೆ ಬೇರೆ ಗೇಮ್ ಜೊತೆಗೆ ರಾಜಕೀಯ ಬೆಟ್ಟಿಂಗ್ಗಳು, ಅದೆಲ್ಲ ಆಂಧ್ರದ ಲೋಕಸಭೆ ಮತ್ತೆ ಅಲ್ಲಿ ನಡೀತಿರುವಂಥ ವಿಧಾನಸಭೆಗೆ ಸಂಬಂಧಪಟ್ಟಂಥ ಚುನಾವಣೆಯ ಬೆಟ್ಟಿಂಗ್ಗಳನ್ನು ಸಹಿತ ಮಾಡಿರುವಂಥದ್ದು ಗೊತ್ತಾಗಿದೆ. ಮತ್ತೆ ಪ್ರಮುಖವಾಗಿ ಈ ಆರೋಪಿಗಳು ಈಗೇನು ಅರೆಸ್ಟ್ ಆಗಿದ್ದಾರೆ ಅವರ ಬ್ಯಾಂಕ್ ಖಾತೆಯಲ್ಲಿದ್ದ ಸುಮಾರು 7 ಬ್ಯಾಂಕ್ ಖಾತೆಯಲ್ಲಿದ್ದಂಥ ಸುಮಾರು 85 ಲಕ್ಷ ರೂಪಾಯಿ ಹಣ, 86 ಲಕ್ಷ ರೂಪಾಯಿ ಹಣವನ್ನು ಈಗಾಗಲೇ ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. ಮತ್ತು ಇವರು ಅಕೌಂಟಿಂದ ಯಾವ್ಯಾವ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಹೆಚ್ಚಿನ ಟ್ರಾನ್ಸಾಕ್ಷನ್ ಆಗಿದೆ, ಪೆಡ್ಲರ್ಸ್ಗಳಿಂದ ಯಾರ್ಯಾರ ಟ್ರಾನ್ಸಾಕ್ಷನ್ ಆಗಿದೆ, ಇದನ್ನು ಸಹಿತ ಹುಡುಕುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಇದು ಇಷ್ಟಕ್ಕೆ ಸೀಮಿತ ಆಗಲ್ಲ, ಡ್ರಗ್ಸ್ಗೆ ಮಾತ್ರ ಸೀಮಿತ ಆಗಲ್ಲ. ಮುಂದುವರೆದಂತೆ ಬೇರೆ ಬೇರೆ ಏನೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಿತ್ತು ಅದನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತು ತುಂಬ ಹೈ ಪ್ರೊಫೈಲ್ ಆಗಿದೆ. ಅಲ್ಲಿದ್ದಂಥ ವ್ಯಕ್ತಿಗಳೇನಿದ್ದಾರೆ, ಆ್ಯಕ್ಟರ್ಸ್ಗಳಿದ್ದಾರೆ, ಬಿಲ್ಡರ್ಸ್ಗಳಿದ್ದಾರೆ, ಬಿಸ್ನೆಸ್ ಮೆನ್ಗಳಿದ್ದಾರೆ, ಮತ್ತು ಪೊಲಿಟಿಷಿಯನ್ಗಳು ಜೊತೆ ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ ಇರೋಂಥ ಇದ್ದಾರೆ. ಮತ್ತೆ ಈಗಾಗಲೇ ಗೋಪಾಲ್ ರೆಡ್ಡಿ ಅನ್ನೋ ಆ ವ್ಯಕ್ತಿ ಏನಿದ್ದಾನೆ, ಫಾರ್ಮ್ ಹೌಸಿನ ಮಾಲೀಕ, ಅವನು ಸಹಿತ ತಲೆಮರೆಸ್ಕೊಂಡು ನಾಪತ್ತೆ ಆಗಿದ್ದಾನೆ. ಜೊತೆಗೆ ನಟಿ ಹೇಮಾ ಸೇರಿದಂತೆ 8 ಜನಕ್ಕೆ ಸೋಮವಾರಕ್ಕೆ ಅಂದರೆ 27ನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಸಹಿತ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಈ ಡ್ರಗ್ಸಿಗೆ ಸುಮಾರು ಅಂದರೆ ಒಂದು ವೆರೈಟಿ ಡ್ರಗ್ಸ್ ಆದರೆ ಅದನ್ನ ಪೊಲೀಸರು ಒಂದು ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಆದರೆ ಇಲ್ಲಿ ಹೈಡ್ರೋಗಾಂಜಾ, MDMA, ಎಕ್ಸ್ಟಸಿ ಪಿಲ್ಸ್, ಚರಸ್, ಕೊಕೇನ್ ಸೇರಿದಂತೆ ಮತ್ತೆ ನಾರ್ಮಲ್ ಗಾಂಜಾ, ಈ ಎಲ್ಲ ಸೇರಿದಂತೆ ಸುಮಾರು 7-8 ವೆರೈಟಿಯ ಡ್ರಗ್ಸ್ ಆ ಪಾರ್ಟಿಯಲ್ಲಿ ಬಂದಿತ್ತು. ಒಂದು ಪ್ರದೇಶಕ್ಕೆ ಒಂದು ಡ್ರಗ್ಸ್ ಅನ್ನು ಸಾಗಿಸುವಂಥದ್ದೇ ಕಷ್ಟ ಇವತ್ತಿನ ದಿನಗಳಲ್ಲಿ. ಆದರೆ ಒಂದೇ ಒಂದು ಪಾರ್ಟಿಗೆ 7-8 ವೆರೈಟಿಯ ಒಂದು ಟಾಪ್ ಕ್ವಾಲಿಟಿ ಡ್ರಗ್ಸ್ ಅನ್ನ ಸರಬರಾಜು ಮಾಡಿದ್ದಾರೆ. ಅಂದ್ರೆ ಇವರಿಗೆ ಎಷ್ಟು ಜನ ಪೆಡ್ಲರ್ಸ್ಗಳ ಜೊತೆ ಕಾಂಟ್ಯಾಕ್ಟ್ ಇದೆ, ಮತ್ತೆ ಇವರು ಎಷ್ಟು ನಿರಂತರವಾಗಿ ಡ್ರಗ್ಸ್ ಅನ್ನ ಖರೀದಿ ಮಾಡುವಂಥದ್ದು, ಡ್ರಗ್ಸ್ ಅನ್ನ ತರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಈ ಪ್ರಶ್ನೆಗಳಿಗೆ ಈಗ ಅಧಿಕಾರಿಗಳು ಉತ್ತರ ಹುಡುಕ್ತಿದ್ದಾರೆ. ಮತ್ತೆ ಸಿಕ್ಕಿರೋ ದಾಖಲಾತಿಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಬೆಟ್ಟಿಂಗ್ ಆಡಿರುವಂಥದ್ದು ಸಹಿತ ಗೊತ್ತಾಗಿದೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್.